ಬೇರೆ ಸ್ಟಾಫ್ ಥರ ನಿಮಗೂ ನಾನು ಮಂತ್ಲಿ ಸ್ಯಾಲ್ರಿ ಕೊಡ್ತೀನಿ. ಕಷ್ಟಪಟ್ಟು ಕೆಲಸ ಮಾಡಿ 50 ಲಕ್ಷ ತೀರಿಸಿ ನಿಮ್ಮ ಜೊತೆಗೆ ಅವಳನ್ನು ಆಫೀಸ್ಗೆ ಜಾಯಿನ್ ಮಾಡಿಕೊಂಡ್ರೆ ನನಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ. ಆ ಸಾಲನ ನೀವೇ ತೀರಿಸಬೇಕು. ಇದೇ ನಾನು ನಿಮಗೆ ಕೊಡ್ತಾರೋ ಪನಿಷ್ಮೆಂಟ್. ಅಭಿ, ಹಾಗೆ ಹೇಗೆ ಅಭಿ? ಬೇರೆ ಏನಾದರೂ ಮಾರ್ಗ ಇದ್ರೆ ಇವ್ರಿಗೆ ಹೇಳಬಿ. ಸಾರಿ ಅಮ್ಮ, ನಾನು ಸರಿಯಾದ ಶಿಕ್ಷಣೆ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಬದಲಾಯಿಸಕ್ಕಾಗಲ್ಲ. ನಾನು ಏನು ಹೇಳಿದ್ದೀನೋ ಅದನ್ನೇ ಮಾಡಬೇಕು. ಹಾರಿಕಗೆ ಆಫೀಸ್ ಜವಾಬ್ದಾರಿ ಬೇಡ ಅಂತ ಹೇಳಿದೆ. ನನ್ನ ಮಾತು ಕೇಳಿದೆ. ಹಾರಿಕಾ ಓದ್ದೋಳು, ಬುದ್ಧಿವಂತೆ, ಬಿಸ್ನೆಸ್ ಫ್ಯಾಮಿಲಿಯಿಂದ ಬಂದಿದ್ದಾಳೆ ಅಂತ ಹೇಳಿ ಅವಳಿಗೆ ಸಪೋರ್ಟ್ ಮಾಡಿದ್ರಿ. 2 ದಿನದಲ್ಲಿ ಕಂಪನಿಗೆ 50 ಲಕ್ಷ ನಷ್ಟ ತಂದಿಟ್ಟು ನಮ್ಮ ಕಂಪನಿ ಗುಡ್ ವಿಲ್ನ ಹಾಳಾಗೋ ಥರ ಮಾಡಿದ್ರು. ಇವಾಗ ಇದಕ್ಕೇನು ಉತ್ತರ ಕೊಡ್ತೀರಾ? ಸಾರಿ ರೀ. ಸಾರಿ ಹೇಳಿದ್ರೆ ಹೋಗಿರೋ 50 ಲಕ್ಷ ವಾಪಸ್ ಬರುತ್ತಾ? ಇಲ್ಲ ಹೋಗಿರೋ ಒಳ್ಳೆ ಹೆಸರು ವಾಪಸ್ ಬರುತ್ತಾ? ಈ ಥರ ಆಗತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಾನು ಅನ್ಕೊಂಡಿದ್ದೆ. ಹಾರಿಕಾಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಅಣ್ಣ ಕೆಲವು ರೆಸ್ಪಾನ್ಸಿಬಿಲಿಟಿನ ನಿಭಾಯಿಸಲ್ಲ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಮೊದಲು ಬೇಡ ಅಂತ ಹೇಳಿದ್ದು. ಆಗಿರೋ ಪೂರ್ತಿ ಲಾಸ್ಗೆ ನೀವೇ ಕಾರಣ. ಹಾರಿಕಾಗೆ ನೀವು ಅವತ್ತು ಸಪೋರ್ಟ್ ಮಾಡದೇ ಇದ್ದಿದ್ರೆ ಈ ರೀತಿಯೆಲ್ಲ ಆಗ್ತಿರ್ಲಿಲ್ಲ. ನಾನು ಹಾರಿಕಾನ ಸಪೋರ್ಟ್ ಮಾಡೋಕೆ ನಿಜವಾದ ಕಾರಣ ಹಾರಿಕಾ ಮೇಲೆ ನನ್ಗಿರೋ ನಂಬಿಕೆ ಅಲ್ಲ ರೀ. ಪ್ರತಿದಿನ ನೀವು ಆಫೀಸಿಗೆ ಹೋಗಕ್ಕಾಗಲ್ಲ, ಪ್ರತಿ ಇವೆಂಟನ್ನು ಹತ್ರ ಇದ್ದು ನೀವು ನೋಡ್ಕೊಳಕ್ಕಾಗಲ್ಲ. ಭಾಸ್ಕರ್ ಬಾವ ಅಖಿಲ್ ಕೂಡ ನಿಮ್ ಥರನೇ ಇವೆಂಟ್ಸ್ ಮಾಡಬೇಕು ಅಂದ್ರೆ ಅವರಿಗೆ ಅವಕಾಶ ಸಿಗಬೇಕು ಅಂತ ಅನ್ಕೊಂಡೆ. ನೀವಿರ್ಲಿ ಇಲ್ಲದೆ ಇರಲಿ ಆಫೀಸ್ ನೋಡ್ಕೊಳ್ತಾ ಇವೆಂಟ್ ಮಾಡಲಿ ಅಂತ ಅನ್ಕೊಂಡೆ. ಅದಕ್ಕೆ ಇದೊಂದು ಅವಕಾಶ ಅಂತ ಅನ್ನಿಸ್ತು. ಅವರು ಪ್ರೂವ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಹಾರಿಕಾ ಮುಚ್ಚಿಟ್ಟಿದ್ ಒಂದು ಸತ್ಯದಿಂದ ಅವ್ರುಗಳು ತಪ್ಪಿತಸ್ಥರಾದ್ರು. ಅವ್ರ ಜವಾಬ್ದಾರಿಯಿಂದ ಇದ್ದಿದ್ರೆ ಹಾರಿಕಾ ಯಾಕೆ ಹಾಗೆ ಮಾಡ್ತಾ ಇದ್ಲು? ನಿಮ್ಮ ಥರನೇ ಹಾರಿಕಾನ ಅವರು ಕುರುಡಾಗಿ ನಂಬಿದ್ರು. ಅದಕ್ಕೆ ಹಾರಿಕಾ ಅಷ್ಟು ಫ್ರೀಡಮ್ ತಗೊಂಡಿದ್ದು. ಹಾರಿಕಾ ಹಾಗೆ ಮಾಡ್ತಾಳೆ ಅಂತ ಅವ್ರು ಕೂಡ ಊಹಿಸಿರಲ್ಲ ಅಲ್ವಾ ರೀ. ಅಗ್ರಿಮೆಂಟ್ ಪೇಪರ್ನ ಚೀಟ್ ಮಾಡ್ತಾರೆ ಅಂತ ಹಾರಿಕಾನು ಊಹಿಸಿರಲ್ಲ ಅಲ್ವಾ. ಎಲ್ಲನೂ ಮೊದಲೇ ಗೆಸ್ ಮಾಡಬೇಕು ರೀ. ಯಾಕಂದ್ರೆ ಇದು ಬಿಸ್ನೆಸ್ಸು. ಕಾಂಪಿಟೇಷನ್ ಇರುತ್ತೆ, ರೈವಲ್ರಿ ಇರುತ್ತೆ, ಕಣ್ಣಿಗೆ ಕಾಣದಿರೋ ಶತ್ರುಗಳು ಇರ್ತಾರೆ. ಎಷ್ಟು ವರ್ಷಗಳಿಂದ ನಾನು ಇವೆಂಟ್ ಮಾಡ್ತಾ ಇದ್ದೀನಿ. ಯಾವತ್ತೂ ಯಾರಿಂದ ಒಂದು ಮಾತು ಕೇಳಿಲ್ಲ, ದುಡ್ಡು ಲಾಸ್ ಮಾಡ್ಕೊಂಡಿಲ್ಲ. ಇದನ್ನೆಲ್ಲ ನಾನು ಗ್ರೇಟು ಅಂತ ಹೇಳ್ಕೊಳ್ತಾ ಇಲ್ಲ. ಜವಾಬ್ದಾರಿ ಇದ್ದರೆ ಮುಂದೆ ಆಗೋ ತಪ್ಪೇನು ಅಂತ ಗೊತ್ತಾಗುತ್ತೆ. ಕಣ್ಣು ಮುಚ್ಕೊಂಡು ಬಿಸ್ನೆಸ್ ಮಾಡಬಾರ್ದು. ನೀವು ಹೇಳ್ತಾ ಇರೋದು ನಿಜಾನೇ. ಆದ್ರೆ ಈಗಲೇ 50 ಲ್ಯಾಕ್ಸ್ ಬೇಕು ಅಂದರೆ ಎಲ್ಲಿಂದ ತೊಗೊಂಬರೋದು? ಹೋಗಿರೋ ಗುಡ್ ವಿಲ್ನ ಹೇಗೆ ಸಂಪಾದನೆ ಮಾಡಲಿ? ಕಂಪನಿಗೆ ಕೆಟ್ಟ ಹೆಸರು ಬರೆದಿರೋ ಥರ ಹೇಗೆ ತಡಿಲಿ? ಅದೇ ನಾನು ಯೋಚನೆ ಮಾಡ್ತಿದ್ದೀನಿ ರೀ.
ಅವಶ್ಯಕತೆ ಇಲ್ಲ. ಎಲ್ಲ ನಾನು ನೋಡ್ಕೊಳ್ತೀನಿ. ಇನ್ಮೇಲಾದ್ರೂ ಯಾರಿಗೆ ಸಪೋರ್ಟ್ ಮಾಡಬೇಕು, ಯಾರಿಗೆ ಎನ್ಕರೇಜ್ ಮಾಡಬೇಕು, ಯಾರು ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ಇನ್ನೊಂದ್ಸಲ ಈ ಥರ ಸಲಹೆಗಳನ್ನೆಲ್ಲ ಕೊಡೋಕೆ ಹೋಗ್ಬೇಡಿ ಪ್ಲೀಸ್. ಅದಲ್ಲ ರೀ. ಜಸ್ಟ್ ಲೀವ್ ಮಿ ಅಲೋನ್. ನಾನು ಸ್ವಲ್ಪ ಯೋಚನೆ ಮಾಡಬೇಕು. ನನಗೆ ಸ್ವಲ್ಪ ಟೈಮ್ ಕೊಡಿ. ಕಾಫಿ ತಗೊಂಡ್ ಬರ್ಲಾ? ಒಂದೆರಡು ದಿನ ಸಂತೋಷವಾಗಿದ್ದೆ. ಮನೆಗೆ ಬಂದ ತಕ್ಷಣನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯ್ತು. ಇದರಿಂದ ಹೇಗೆ ಹೊರಗೆ ಬರೋದು? ಅಷ್ಟಕ್ಕೂ ನನ್ನ ಬಗ್ಗೆ ಅಭಿ ಬಾವ ವಸೋಕ ಏನ್ ಅನ್ಕೊಂಡಿದ್ದಾರೆ? ಆಫ್ಟರ್ ಆಲ್ 50 ಲಕ್ಷ ಲಾಸ್ ಆಗಿದ್ದಕ್ಕೆ ಎಲ್ರ ಮುಂದೆ ನನ್ನ ಬ್ಲೇಮ್ ಮಾಡ್ತಾರಾ? ನನ್ ರೇಂಜ್, ನನ್ ಪವರ್, ನನ್ ಲೆವೆಲ್ ತಿಳಿದೇ ಮಾತಾಡ್ತಿದ್ದಾರೆ. ಈಗ್ಲೇ ನಮ್ಮಮ್ಮಂಗ್ ಕಾಲ್ ಮಾಡಿ ಆ 50 ಲಕ್ಷ ರೂಪಾಯಿನ ತಗೊಂಡ್ ಬಂದು ಅವ್ರ ಮುಖಕ್ಕೆ ಎಸಿ ಅಂತ ಹೇಳ್ತೀನಿ. ಇರು. ಇರೇ, ಬೇಡ ಕಣೆ, ನಿಮ್ಮಮ್ಮನ್ ಕಾಲ್ ಮಾಡ್ಬೇಡ. ಇಲ್ಲ ಆಂಟಿ, ನನ್ನಿಂದ ಇನ್ಸಲ್ಟ್ ನ ತಡ್ಕೊಳಕ್ ಆಗ್ತಿಲ್ಲ. ಈಗ್ಲೇ ಇದನ್ನ ಸಾಲ್ವ್ ಮಾಡ್ಬೇಕು. ಅಬ್ಬಬ್ಬಾ, ದುಡುಕ್ಬೇಡ ಕಣೆ. ಅನಾವಶ್ಯಕವಾಗಿ 50 ಲಕ್ಷ ಯಾಕೆ ನಷ್ಟ ಮಾಡ್ಕೋತೀಯಾ? ನನ್ನಿಂದಾನೇ ಆ ನಷ್ಟ ಆಗಿರೋದು ಅಂತ ಹೇಳಿದ್ರಲ್ಲ. ನಿನ್ನಿಂದ ಆಗಿದ್ರು ಅಷ್ಟೇ. ನೀನ್ ಆ ನಷ್ಟನ್ ಹೊರೋ ಅವಶ್ಯಕತೆ ಇಲ್ಲ ಕಣೆ. ಆ ದುಡ್ಡನ್ನ ನಾನ್ ಕೊಡದೆ ಇನ್ಯಾರು ಕೊಡ್ತಾರೆ ಮತ್ತೆ? ಇದು ಕುಟುಂಬದ ವ್ಯಾಪಾರ ಅಲ್ವಾ? ಲಾಭ ಆದ್ರೂ ನಷ್ಟ ಆದ್ರೂ ಅದ್ ಎಲ್ರಿಗೂ ಸೇರುತ್ತೆ. ಎಲ್ರೂ ಸೇರಿ ಹಂಚ್ಕೋಬೇಕು. ಆದ್ರೆ ಎಲ್ರೂ ನನ್ನನ್ನೇ ಅಂತಿದಾರಲ್ಲ. ಅಂದ್ರೆ ಅನ್ಲಿ ಬಿಡು, ಸ್ವಲ್ಪ ತಾಳ್ಮೆ ತಗೋ. ಈಗ ನಿಮ್ ಮನೆಯಿಂದ ನೀನ್ 50 ಲಕ್ಷ ತಂದ್ಕೊಟ್ರು ನಿನ್ಗೇನ್ ಕಿರೀಟ ಇಟ್ಬಿಡಲ್ಲ. ನಿನ್ನಿಂದ ನಷ್ಟ ಆಗಿರೋದ್ರಿಂದ ನೀನೇ ಆ ಸಾಲ ತೀರಿಸ್ದೆ ಅಂತಾರೆ. ನಿನ್ನೇನ್ ಹೊಗಳಲ್ಲ. ಭಾಸ್ಕರ್ನು ಅಖಿಲ್ನು ಆಫೀಸಲ್ಲಿ ಕೆಲ್ಸ ಮಾಡಿ ಆ ಸಾಲ ತೀರ್ಸಿ ಅಂತ ಅಭಿ ಹೇಳ್ದ ಅಲ್ವಾ? ಅಂದ್ರೆ ಆ ಸಾಲ ತೀರ್ಸೋ ಜವಾಬ್ದಾರಿ ಅವ್ರದೇ. ನಿನ್ಗೆ ಯಾವ